ಹಾಯ್ ಫ್ರೆಂಡ್ಸ್, ನಾನಿವತ್ತು ಒಂದಲ್ಗ ಸೊಪ್ಪಿನ ತಂಬುಳಿನ ಮಾಡಿ ತೋರಿಸ್ತಾ ಇದ್ದೀನಿ. ಒಂದಲ್ಗ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ನೆನಪಿನ ಶಕ್ತಿ ವೃದ್ಧಿ ಮಾಡುತ್ತೆ. ಈ ಸೊಪ್ಪನ್ನು ನಾನು ಇವತ್ತು ಎಲ್ಲ ಕುಯ್ದುಬಿಟ್ಟು ತೊಳೆದು ಚೆನ್ನಾಗಿ ಒಂದಲ್ಗ ಸೊಪ್ಪಿನ ತಂಬುಳಿನ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡಿ. ನಮ್ಮ ಗಾರ್ಡನ್ನಲ್ಲೇ ಇರೋವಂಥ ಒಂದಲ್ಗ ಸೊಪ್ಪು ಇದು. ಇದನ್ನು ಚಿಕ್ಕ ಮಕ್ಕಳಿಗೂ ಕೂಡ ಒಣಗಿಸಿ ಪೌಡ್ರ್ ಥರ ಮಾಡಿ ನಾವು ಜೇನುತುಪ್ಪ ಅಥವಾ ಬೆಲ್ಲನ ಹಾಕಿಬಿಟ್ಟು ತಿನ್ನಿಸ್ಬೋದು ಮಕ್ಕಳಿಗೆ. ಇಲ್ಲ ಅಂತಂದರೆ ಅದು ಸ್ವಲ್ಪ ಕಹಿ ಇರುತ್ತೆ, ಹಾಗೆ ತಿನ್ನೋದಕ್ಕೆ ಬರಲ್ಲ. ನಾನು ಇದನ್ನು ಕ್ಲೀನಾಗಿ ಸೋಸಿಬಿಟ್ಟು ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ತೊಳೆದು ನೋಡಿ ಇವಾಗ ಎತ್ತಿಟ್ಕೊಳ್ತಾ ಇದ್ದೀನಿ. ನೀರೆಲ್ಲ ಸ್ವಲ್ಪ ಆರಲಿ ಅಂತ ಒಂದು ಪ್ಲೇಟ್ನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ಈಗ ಅದಕ್ಕೆ ಜೀರಿಗೆ ಒಂದು 2-3 ಸ್ಪೂನು ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 2-3 ಬೆಳ್ಳುಳ್ಳಿ ಎಸಳು ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಕಾಳುಮೆಣಸು, 1-2 ಕೆಂಪು ಮೆಣಸು, ಸ್ವಲ್ಪ ಕೊಬ್ಬರಿ ಅಥವಾ ಕಾಯಿ ಯಾವುದಿದ್ರೂ ಆಗುತ್ತೆ. ಒಂದು ಮುಷ್ಟಿ ಆಗುವಷ್ಟು ಕೊಬ್ಬರಿ ಅಥವಾ ಕಾಯಿನ ಹಾಕ್ಕೊಂಡು ಈ ಥರ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ನಂತರ ಇದಕ್ಕೇ ನಾವು ಸೊಪ್ಪನ್ನು ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ. ಇದು ಕೂಡ ಉರಿ ಸಣ್ಣದಾಗಿ ಇಟ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ. ನೋಡಿ, ಯಾರಿಗೆಲ್ಲ ಈ ಒಂದಲ್ಗ ಸೊಪ್ಪು ಸಿಗುತ್ತೋ ಇದನ್ನು ಖಂಡಿತ ಬಿಡಬೇಡಿ. ನೀವು ಕೂಡ ತಂದು ಮನೆಯಲ್ಲಿ ಸೊಪ್ಪಿಂದು ಏನಾದರೂ ತಂಬುಳಿ ಆಗಿರ್ಬೋದು, ಸಾರಾಗಿರ್ಬೋದು, ನಿಮಗೆ ಹೇಗೆ ತಿನ್ನೋಕೆ ಇಷ್ಟ ಆಗುತ್ತಾ ಹಾಗೆ ಮಾಡಿ ಉಪಯೋಗಿಸಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದೆ ಇದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇದು ತುಂಬ ಉಪಯೋಗಕ್ಕೆ ಬರುತ್ತೆ. ನೆನಪಿನ ಶಕ್ತಿ ವೃದ್ಧಿ ಮಾಡುತ್ತೆ ಇದು. ನೋಡಿ, ಈಗ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತಿದ್ದೀನಿ. ಇವಾಗ ಪೇಸ್ಟ್ ಮಾಡಿಕೊಂಡು ನಂತರ ಬಾಣಲಿನ ಇಟ್ಟು ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ. ಅದಕ್ಕೆ ಸಾಸಿವೆ, ಹಾಗೆ ಜೀರಿಗೆ, ಬೆಳ್ಳುಳ್ಳಿ, ಸ್ವಲ್ಪ ನೀರುಳ್ಳಿ, ಕೆಂಪು ಮೆಣಸು, ಹಾಗೆ ಬೇವಿನ ಸೊಪ್ಪು ಎಲ್ಲದನ್ನು ಹಾಕ್ಕೊಂಡು ಬಾಡಿಸ್ಕೊಂಡು ಅದಕ್ಕೆ ಆ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದಲ್ಗ ಸೊಪ್ಪಿಂದು ಪೇಸ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು, ಜಾಸ್ತಿ ಬೇಡ, ಸ್ವಲ್ಪ ದಪ್ಪನೇ ಇರಲಿ ಆ ಥರ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗ ನಾನು ಸ್ವಲ್ಪ ವಾಟೆ ಹುಳಿ ಅಂತ ನಮ್ಮ ಕಡೆ ಕಾಡಲ್ಲಿ ಸಿಗುತ್ತೆ, ವಾಟೆಕಾಯಿ ಅಂತ, ಅದನ್ನು ಸಣ್ಣದಾಗಿ ಹೆಚ್ಚಿ ಒಣಗಿಸಿ ಉಪ್ಪು ಹಾಕಿ ಇಟ್ಕೊಂಡಿರ್ತೀವಿ. ಅದನ್ನು ಒಂದು 2 ಪೀಸಷ್ಟು ಹಾಕ್ಕೊಂಡಿದ್ದೀನಿ, 2 ಎಸಳು. ಅದು ರುಚಿ ಚೆನ್ನಾಗಿ ಕೊಡುತ್ತೆ. ನೋಡಿ, ಇವಾಗ ಚೆನ್ನಾಗಿ ಕುದಿ ಬರ್ತಾಯಿದೆ. ಚೆನ್ನಾಗಿ ಕುದಿ ಬಂದಾದಮೇಲೆ ನೀವು ಸ್ಟವನ್ನು ಆಫ್ ಮಾಡಿಕೊಂಡು ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಗಟ್ಟಿ ಮೊಸರು ಹಾಕ್ಕೊಂಡು ತಿನ್ಬೋದು. ಜೊತೆಗೆ ರೈಸ್ ಜೊತೆ ಕೂಡ ಕಲಿಸ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್.